ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ಸಾಸಲಿನಲ್ಲಿ ನನ್ನ ವೃತ್ತಿಯಲ್ಲಿ ಶ್ರೀ ಸೋಮೇಶ್ವರ ಮತ್ತು ಶಂಭುಲಿಂಗೇಶ್ವರ ದೇವಸ್ಥಾನದ ಅರ್ಚಕರಾಗಿ ವೃತ್ತಿ ಮಾಡ್ಕೊಂಡು ಮತ್ತು ಇದನ್ನು ಹಳ್ಳಿಕಾರ ದನನ ಸಾಕಬೇಕು, ಇದನ್ನು ಏನಾರು ಒಂದು ಪ್ರಬುದ್ಧತೆಯನ್ನು ಕಾಣಬೇಕು ಅಂತ ಈಗ ನಾನು ನನ್ನ ವಂಶಪಾರಂಪರ್ಯವಾಗಿ ನಮ್ಮ ತಾತ ಕಟ್ತಿದ್ರು, ಅದೇ ರೀತಿ ನಮ್ಮ ಅಪ್ಪ ಕಟ್ತಾಯಿದ್ರು. ಈಗ ಅದೇ ರೀತಿ ನಮ್ಮ ಅಪ್ಪ ಕಟ್ಟಿರೋದನ್ನು ಸುಧಾ ನಾನು ಉಳಿಸ್ಕೋಬೇಕು ಅಂದ್ಬಿಟ್ಟು ನಾನು ವರ್ಷದಲ್ಲಿ ಸುಮಾರು ದನಗಳನ್ನು ಜೊತೆ ಕೂಟ ಮಾಡಿ ಒಳ್ಳೊಳ್ಳೆ ಬೆಲೆಗಾಗೋಂಥ ದನಗಳನ್ನ ಮಾಡಿದ್ದೀನಿ. ಮತ್ತು ನನ್ನ ರೈತ ಬಾಂಧವರು ಏನು ಅಂದರೆ ದಿನ ಈ ಹಳ್ಳಿಕಾರ ದನಗಳಲ್ಲಿ ಹೆಚ್ಚು ಪ್ರಾಬಲ್ಯತೆಯನ್ನು ಸರ್ಕಾರ ಒದಗಿಸ್ಕೊಡ್ಬೇಕು. ನನ್ನ ರೈತರಿಗೆ ಎಲ್ಲ ರೀತಿ ಸಹಕಾರವನ್ನು ಇದೇ ಬೇಬಿ ಜಾತ್ರೆಯಲ್ಲಿ ಕೊಟ್ಟಂಥ ಸವಲತ್ತುಗಳನ್ನು ಎಲ್ಲ ಜಾತ್ರೆಯಲ್ಲೂ ಕೊಟ್ಟು ಆದಷ್ಟು ಈ ವರ್ಷ ಪ್ರತಿ ವರ್ಷಕ್ಕಿಂತ ಈ ವರ್ಷ ವ್ಯವಹಾರದಲ್ಲಿ ಭಾಳ ಕಡಿಮೆ ಆಗಿದೆ. ಯಾಕೆಂದರೆ ನಮ್ಮ ರೈತರುಗಳಲ್ಲೂ ಸುಧಾ ಸುಳ್ಳು ಅನ್ನೋದು ಜಾಸ್ತಿ ಬರ್ತಾಯಿದೆ. ಯೂಟ್ಯೂಬ್ ಬಂದ್ಬಿಟ್ಟು ಒಂದಕ್ಕೆ ಮಾರಿದ ಎರಡು ಅಂತ ಸುಳ್ಳು ಹೇಳಿ ಬಡವರು ಬಗ್ಗರು ದನ ತಗೊಳ್ಳೋದನ್ನು ಭಯಪಡ್ತಾವ್ರೆ. ದಯಮಾಡಿ ಅದು ಯಾರೂ ಮಾಡ್ದಂಗೆ ನಮ್ಮ ರೈತರು ಬಾಂಧವರಿಗೆ ನಮ್ಮ ಸರ್ಕಾರದಿಂದನೇ ಆಗ್ಬೋದು ಎಲ್ಲರೂ ಸಹಕಾರ ನೀಡಿ ನನ್ನ ಇನ್ನೂ ಹೆಚ್ಚು ಹಳ್ಳಿಕಾರ ದನವನ್ನು ಸಾಕೋಕ್ಕೆ ಅಭಿಮಾನಿಗಳು ಜಾಸ್ತಿ ಆಗಲಿ, ಒಂದು ಜಗತ್ತಿನಲ್ಲಿ ಹಳ್ಳಿಕಾರನ ಉಳಿಸ್ಬೇಕು, ಹೆಸರು ಮಾಡಬೇಕು ಅನ್ನೋದೇ ನನ್ನ ಆಸೆ. ಮತ್ತು ನನ್ನ ಉದ್ದೇನ ಏನು ಅಂದರೆ ನನ್ನದು ಇದೇ ರೀತಿ ನನ್ನ ಉದ್ದೇನ ನನ್ನ ರೀತಿ ಎಲ್ಲರೂ ಸಹಕರಿಸಬೇಕು ಅಂತ ನಾನು ಹೇಳ್ಕೊತೀನಿ. ಅದೇ ರೀತಿ ನನ್ನ ಜೊತೆ ಸಹಪಾಠಿಗಳಾದಂತಹ ನನಗೆ ಇಷ್ಟು ಸ್ಫೂರ್ತಿಯಾಗಿರೋರು ನನ್ನ ವೆಂಕಟೇಶ್ ಅಂದ್ಬಿಟ್ಟು ಹುಣಸೆಕೊಪ್ಪಲು ಬೆಟ್ಟದಪುರದವರು. ಅವರು ಈ ದನಿನ ಬಗ್ಗೆ ಭಾಳ ನನಗೆ ಹೆಚ್ಚಿನ ಒತ್ತು ಕೊಟ್ಟರು. ಅದೇ ರೀತಿ ಈಗ ನನ್ನ ಜೊತೆ ಇರೋಂಥ ಮೈಸೂರು ತಾಲೂಕು ವರ್ಣ ಹೋಬಳಿ ಚಾರ್ನಹಳ್ಳಿ ಮಹದೇವಪ್ಪ ಅಂತ ಇವರು ಸುಧಾ ನನಗೆ ಸಹಕಾರ ಕೊಟ್ಟವ್ರೆ. ಎಲ್ಲ ರೀತಿ ಹಿಂಗೆ ಸಹಕಾರ ನಾನೊಬ್ಬನಿಗೆ ಅಂತಲ್ಲ ಈಗ ನಾಡಿನಲ್ಲಿ ಎಲ್ರಿಗೂ ಸಹಕಾರ ಕೊಟ್ಟು ಹಳ್ಳಿಕಾರನ್ನು ಉಳಿಸ್ಬೇಕು. ಈಗ ನನ್ನ ಕುಲ ಬಾಂಧವರು ಮತ್ತು ನನ್ನ ಮಿತ್ರರು ಎಲ್ಲರೂ ಈ ಸಮಯದಲ್ಲಿ ಇದ್ದು ಎಲ್ಲರೂ ಸಹಕಾರ ನೀಡೋರೆ. ನನ್ನ ರೀತಿಯೇ ಬೇರೆಯವ್ರಿಗೂ ಸಹಕಾರ ಕೊಟ್ಟು ಈ ಹಳ್ಳಿಕಾರನ ಉಳಿಸ್ಲಿ ಅಂತ ನಾನು ಹೇಳ್ಕೊತೀನಿ ಇಷ್ಟಪಡ್ತೀನಿ.